ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತಿರುಮಲಕ್ಕೆ ಆಗಮಿಸಿದ್ದಾರೆ. ಶ್ರೀವಾರಿ ದರ್ಶನಕ್ಕಾಗಿ ತಿರುಮಲಕ್ಕೆ ಭೇಟಿ ನೀಡಿದ ರಾಜ್ಯದ ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ಅವರನ್ನು ತಿರುಮಲದ ಗಾಯತ್ರಿ ನಿಲಯದಲ್ಲಿ ಟಿಟಿಡಿ ಅಧ್ಯಕ್ಷರಾದಂಥ BR ನಾಯ್ಡು, ಟಿಟಿಡಿ ಇಒ ಆಗಿರುವಂಥ ಶ್ರೀ ಮುದ್ದದ ರವಿಚಂದ್ರ ಮತ್ತು ಹೆಚ್ಚುವರಿ ಇಒ ಶ್ರೀ CH ವೆಂಕಯ್ಯ ಚೌಧರಿ ಅವರು ಭವ್ಯ ಸ್ವಾಗತವನ್ನು ಕೋರಿದರು. ಸಿಎಂ ಚಂದ್ರಬಾಬು ನಾಯ್ಡು ತಿರುಮಲದಲ್ಲಿ ರಾತ್ರಿ ವಾಸ್ತವ್ಯ ಹೂಡಲಿದ್ದು, ಮೊಮ್ಮಗ ನಾರಾ ದೇವಾಂಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ನಾಳೆ ಕುಟುಂಬ ಸಮೇತ ಶ್ರೀವಾರಿಯ ದರ್ಶನ ಪಡೆಯಲಿದ್ದಾರೆ. ಅಲ್ಲದೆ ದೇವಾಂಶ್ ಹೆಸರಿನಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ತಿರುಮಲದಲ್ಲೇ ಒಂದು ದಿನದ ಅನ್ನ ಪ್ರಸಾದ ವಿತರಣೆಯ ವೆಚ್ಚವನ್ನು SV ಅನ್ನ ಪ್ರಸಾದ ಟ್ರಸ್ಟ್ಗೆ ದಾನ ಮಾಡಲಿದ್ದಾರೆ. ಇನ್ನು ಟಿಟಿಡಿ ಮಂಡಳಿ ಸದಸ್ಯರಾದಂಥ ಶ್ರೀ ಶಾಂತರಾಮ್, ಶ್ರೀ ನರೇಶ್, ಶ್ರೀ ಜಂಗಾ ಕೃಷ್ಣಮೂರ್ತಿ, ಶ್ರೀಮತಿ ಜಾನಕಿ ದೇವಿ, ಹಾಗೆಯೇ JEOಗಳಾದಂಥ ಶ್ರೀ ವೀರ ಬ್ರಹ್ಮಂ, ಡಾಕ್ಟರ್ A ಶರತ್, ಹಾಗೆ ಟಿಟಿಡಿ CVSO ಶ್ರೀ ಮುರಳೀಕೃಷ್ಣ ಮತ್ತು ಇತರ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ఫ్రేమ్ లైట్ చూడండి. వచ్చేయం రా ತಿರುಮಲಕ್ಕೆ ಭೇಟಿನ ಕೊಟ್ಟಿದ್ದಾರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು. ಅವರ ಮೊಮ್ಮಗನ ಬರ್ತ್ಡೇ ಇದೆ, ಹಾಗಾಗಿ ದೇವಾಂಶು ಬರ್ತ್ಡೇ ಇರೋದ್ರಿಂದ ಒಂದಿನ ಅಲ್ಲೇ ವಾಸ್ತವ್ಯ ಹೂಡ್ತಾರೆ. ಮತ್ತು ಬೆಳಗ್ಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ. ಟಿಟಿಡಿ ಅಧ್ಯಕ್ಷರಾದಂಥ BR ನಾಯ್ಡು ಅವರು ಹಾಗೆ ಅಲ್ಲಿನ ಇಒಗಳಾಗಿರುವ ಸಾಕಷ್ಟು ಜನರು ಅವ್ರನ್ನ ಬರಮಾಡಿಕೊಂಡ್ರು. ಅತ್ಯಂತ ಭವ್ಯವಾದಂಥ ಸ್ವಾಗತವನ್ನು ಕೋರಿದರು. ನೋಡಿ, ಒಂದು ದಿನದ ಒಂದು ಪ್ರಸಾದದ ವೆಚ್ಚವನ್ನು ಸಂಪೂರ್ಣವಾಗಿ ಚಂದ್ರಬಾಬು ನಾಯ್ಡು ಅವರು ಭರಿಸ್ತಾ ಇದ್ದಾರೆ. ಅಂದರೆ ಈಗ ತಮ್ಮ ಮೊಮ್ಮಗನ ಬರ್ತ್ಡೇಗೋಸ್ಕರ ಈ ಒಂದು ಊಟವನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವರು ಪ್ರಸಾದದ ರೂಪದಲ್ಲಿ. ಜನರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಟಿಟಿಡಿಯ ಹೊರೆಯನ್ನು ಕೂಡ ಒಂದು ದಿನದ್ದು ತಗ್ಗಿಸುತ್ತೆ ಅಂತ ಹೇಳ್ಬೋದು. ಇನ್ನು ಆ ಸಂದರ್ಭದಲ್ಲಿ ಟಿಟಿಡಿಯ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಅವರ ಕುಶಲೋಪರಿಯನ್ನು ವಿಚಾರಿಸಿದರು. ಇನ್ನು ಅವರು ಮುಖ್ಯಮಂತ್ರಿಗಳಾದ ಮೇಲೆ ಟಿಟಿಡಿ ಬಹಳ ಬದಲಾವಣೆಯನ್ನು ಕಂಡಿದೆ. BR ನಾಯ್ಡು ಅವರ ನೇತೃತ್ವದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು BR ನಾಯ್ಡು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಲಿ ಏನೇನೆಲ್ಲ ಕೆಲವೊಂದಿಷ್ಟು ನಿರಂತರವಾದಂಥ ಬದಲಾವಣೆಗಳಾಗಬೇಕು ಮತ್ತು ಅಲ್ಲಿ ಸರತಿ ಸಾಲಿಗೆ ಸಂಬಂಧಪಟ್ಟಂಗೆ ಏನೆಲ್ಲ BR ನಾಯ್ಡು ಅವರು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದರು, ಅದೆಲ್ಲದಕ್ಕೂ ಕೂಡ ಒಂದು ಬೆನ್ನೆಲುಬಾಗಿ ಬೆಂಬಲವಾಗಿ BR ನಾಯ್ಡು ಅವರಿಗೆ ಚಂದ್ರಬಾಬು ನಾಯ್ಡು ಅವರು ನಿಂತ್ಕೊಂಡಿದ್ದಾರೆ. ಮತ್ತು ಅನುದಾನ ಆಗಿರ್ಬೋದು, ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿರೋಆಗಿರ್ಬೋದು, ಅದರ ಜೊತೆಗೆ ಆಡಳಿತ ಮಂಡಳಿ ಏನು ತಿರುಮಲ ಆಡಳಿತ ಮಂಡಳಿ ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಕೈ ಜೋಡಿಸೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಅವರು ಸಹಕಾರವನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಇನ್ನು ಅವರ ಆ ಬಿಡುವಿನ ಸಮಯವನ್ನು ಕೂಡ ಲೆಕ್ಕಿಸದೆ ಅಲ್ಲಿಗೆ ಬಂದಿದ್ದಾರೆ.